ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ನಮ್ಮ ಮಂಗಳೂರು ಕಡೆ ತುಂಬ ಮಳೆಗಿಂತ ಇಲ್ಲಿ ಸೌಂಡ್ ಜಾಸ್ತಿನೇ ಅಂತ ಹೇಳ್ಬೋದು. ಯಾಕೆಂದರೆ ಮೇಲ್ಗಡೆ ಎಲ್ಲ ಶೀಟ್ ಅಲ್ವಾ, ತುಂಬಾ ಸೌಂಡು. ಏನು ಮಾಡೋದು, ವೀಡಿಯೋ ನಾನು ಮಾಡಲೇಬೇಕು, ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಿನ್ನೆ ನಾನು ವೀಡಿಯೋ ಮಾಡಲಿಲ್ಲ ಅಂದರೆ ಅಷ್ಟು ಮಳೆ ನಿಂತೇ ಇಲ್ಲ, ಎಲ್ರಿಗೂ ಗೊತ್ತಿರ್ಬೋದು. ಬನ್ನಿ ಇವತ್ತಿನ ವೀಡಿಯೋ ನೋಡೋಣ. ನಾನು ಮೊನ್ನೆಯ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಒಂದು ಗಂಡ ಸತ್ತ ನಂತರ ಒಂದು ಹೆಣ್ಣಿನ ಜೀವನ ಹೇಗಿರುತ್ತೆ ಅನ್ನೋದರ ಒಂದು ಚಿಕ್ಕ ನನಗೆ ಗೊತ್ತಿರುವಂತಹ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಅದೊಂದು ತುಂಬ ನನಗೆ ಗೊತ್ತಿರೋದಷ್ಟೇ, ಅದಕ್ಕಿಂತ 1000 ಪಟ್ಟು ನೋವು ಆ ಹುಡುಗಿಗೆ ಇರುತ್ತೆ. ಹಾಗೆ ಇವತ್ತು ನಂಬಿಕೊಂಡ ಒಂದು ಪ್ರೀತಿ ಕೈ ಕೊಟ್ಟಾಗ ಹೇಗಿರುತ್ತೆ ಅನ್ನೋದರ ಬಗ್ಗೆ ವಿಡಿಯೋ ಮಾಡುವ. ಅಂದರೆ ಒಂದು ಹುಡುಗಿ ಒಬ್ಬರಿಗೆ ನಂಬಿ ಮದುವೆ ಆಗ್ತಾರೆ, ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ತಿರ್ಬೇಕಾದ್ರೆ 1-2 ವರ್ಷದಲ್ಲಿ ಗಂಡ ಕೈ ಬಿಟ್ಟು ಓಡಿ ಹೋಗ್ತಾರೆ. ಅಂತಹ ಎಷ್ಟೋ ಒಂದು ಹೆಣ್ಣು ಮಕ್ಕಳು ನಿಮ್ಮ ನಡುವೆ ಇದ್ದಾರೆ. ಈಗಾದರೂ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಗಂಡನಿಲ್ಲದೆ ಜೀವನ ನಡೆಸುವ ಒಂದು ಹೆಣ್ಣು ಒಂದು ರೀತಿಯಲ್ಲಿ ವಿಧವೆ ಆದರೆ, ಗಂಡನಿದ್ದು ಇಲ್ಲದಂತೆ ಬದುಕುತ್ತಿರುವ ಹೆಣ್ಣು ವಿಧವೆಗಿಂತ ಅವಳ ಜೀವನ ತುಂಬ ನೋವಿನಂತ ನಾನು ಹೇಳ್ತೀನಿ. ಈ ಟೈಮಲ್ಲಿ ನೋಡಿ, ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡಿ 1-2 ಮಕ್ಕಳಾದ ನಂತರ ಬಿಟ್ಟು ಹೋಗ್ತಾರೆ. ಇದು ಈಗ ಕಮ್ಮಿ ಅಂದರೆ, ನಾವು ಚಿಕ್ಕ ಇರುವಾಗ ತುಂಬಾ ನೋಡಿಕೊಂಡು ಬಂದಿದ್ದೇವೆ ನಾವು. ಅವರು ಮತ್ತು ಎಲ್ಲಿರ್ತಾರೆ, ಹೇಗೆ ಎಲ್ಲಿ ಹೋದಂತ ಯಾವತ್ತೂ ಅದು ಪತ್ತೆನೇ ಇರಲ್ಲ. ಅಂದರೆ ಈಗಿನ ಥರ ಮುಂಚೆ ಇದ್ದಿಲ್ಲ, ಫೋನ್ ಇಲ್ಲ, ಹಾಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವುದು ಇರ್ತಿರ್ಲಿಲ್ಲ. ಹಾಗೆ ಅವನು ಆರಾಮಾಗಿ ಇನ್ನೊಂದು ಮದುವೆಯಾಗಿ ಮತ್ತು 2 ಮಕ್ಕಳನ್ನು ಹುಟ್ಟಿಸ್ಕೊಂಡು ಆರಾಮಾಗಿರ್ತಾನೆ. ಆದರೆ ಇಲ್ಲಿ ಗಂಡನೇ ದೇವರು, ಅವನು ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ, ಎಲ್ಲಿ ಹೋಗಿದ್ದಂಥ ಗೊತ್ತಿಲ್ಲ ಅನ್ನುವಂತಹ ಮುಗ್ಧ ಹೆಣ್ಣು ಮಕ್ಕಳಿದ್ರು ನಮ್ಮ ಹಳ್ಳಿಯಲ್ಲಿ ಜಾಸ್ತಿಯಾಗಿ. ಅವರಿಗೆ ಕಾನೂನಿನ ಭಯನೂ ಇರಲ್ಲ ಆಗ. ಯಾಕೆಂದರೆ ಹೆಂಡತಿಯರು ಯಾರು ಆಗ ಕೋರ್ಟು ಕಚೇರಿ ಅಂತ ಹೋಗಲ್ಲ, ಯಾಕೆಂದರೆ ಗಂಡನೇ ದೇವರು ಅವರಿಗೆ. ಅಂತಹ ಟೈಮ್ ಅದು. ತನ್ನ ಗಂಡ ಬಂದೇ ಬರ್ತಾನೆ ಅಂತ ಅವರ ಜೀವಮಾನವೆಲ್ಲ ಕಾಯ್ಕೊಂಡು ಅವರ ಆಯುಷ್ಯವನ್ನು ಕೊನೆಗಾಣಿಸಿ ಹೋದವರೇ ಎಷ್ಟೋ ಜನ ಇದ್ದಾರೆ ನಿಮ್ಮ ನಡುವೆ ಹಿಂದಿನ ಕಾಲದಲ್ಲಿ. ಆದರೆ ಈಗಲೂ ಆ ಕಡೆ ಈ ಕಡೆ ಅಂತ ಎಣಿಸುವಾಗ ತುಂಬ ನಡೀತಿರ್ಬೋದು. ಎಷ್ಟೋ ಜನ ಹೀಗೆ ಒಂದು ಮಗುವಾದ ನಂತರ ಬಿಟ್ಟು ಹೋಗ್ತಾರೆ ಗಂಡ ಹುಡುಗರು. ಈಗ ಕಮ್ಮಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ಹುಡುಗರಿಗಿಂತ ಕಾಲ ತುಂಬ ಮುಂದುವರಿದಿದೆ. ಹುಡುಗಿಯರೇ ಮೋಸ ಮಾಡಿ ಕೈ ಕೊಡೋದು ಈಗ ಜಾಸ್ತಿ ಆಗಿದೆ. ಅದರ ವಿಡಿಯೋ ನಾನು ಇದರಲ್ಲಿ ಹೇಳಲಿಕ್ಕೆ ಆಗಲ್ಲ, ಇದು ವಿಡಿಯೋ ತುಂಬ ಲಾಂಗ್ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆನೂ ವಿಡಿಯೋ ಮಾಡ್ತೀನಿ ನಾನು. ಯಾರು ಸಹ ಬೇಜಾರು ಮಾಡಬೇಡಿ. ಯಾವಾಗಲೂ ನೀವು ಹುಡುಗಿಯರ ಪರ ಮಾತ್ರ ಯಾಕೆ ವಿಡಿಯೋ ಮಾಡ್ತೀರಾ, ಹುಡುಗರದ್ದು ನೋವು ನಿಮಗೆ ಅರ್ಥ ಆಗಲ್ಲ ಅಂತ. ಖಂಡಿತ ಅರ್ಥ ಆಗ್ತದೆ ನನಗೆ. ಇದೆಲ್ಲ ನೋವುದಿಂದ ಹೆಣ್ಣು ಮಕ್ಕಳ ಜೀವನದ ಮುಂದೆ ಹೇಗೆ ಅವರು ಬದುಕ್ತಾರೆ ಅನ್ನೋದೇ ಒಂದು ಪ್ರಶ್ನೆಯಾಗಿ ಕಾಡ್ತದೆ. ಒಂದು ಒಳ್ಳೆ ರೀತಿಯಲ್ಲಿ ಗಂಡ ನೋಡ್ಕೊಂಡಿದ್ದು ಒಳ್ಳೆ ಸಂಸಾರ ಮಾಡಿ ಸಡನ್ನಾಗಿ ಗಂಡ ತೀರ್ಕೊಂಡು ಹೋದರೆ ಆ ಹೆಣ್ಣು ಮಗಳ ನೋವಿಂದ ಹೊರಬರಲಿಕ್ಕೆ ತಿಂಗಳೇನು ವರ್ಷಗಳೇ ಹಿಡಿತದೆ. ಖಂಡಿತ ಅದು ಮರೆಯಲಿಕ್ಕೆ ಆಗಲ್ಲ. ಆದರೂ ಜೀವನ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಅವ್ರ ಜೊತೆ ನಮಗೂ ಆಯುಷ್ಯ ಮುಗಿದಿರಲ್ಲ, ನಾವು ಬದುಕಲೇಬೇಕು, ಹೇಗಾದರೂ ಹೋರಾಟ ಮಾಡಲೇಬೇಕಲ್ವ. ಆಗ ನಮಗೊಬ್ಬರ ಆಸರೆ ಖಂಡಿತ ಬೇಕಾಗುತ್ತೆ. ಹಾಗಿರುವಾಗ ಈಗ ಗಂಡ ಬಿಟ್ಟು ಹೋದವರು ಅಷ್ಟೇ, ಅವರು ಬಿಟ್ಟು ಹೋಗಿ ಆರಾಮಾಗಿ ಇನ್ನೊಂದು ನಿಮಗೆ ಡೈವರ್ಸ್ ಕೊಟ್ಟು, ಇಲ್ಲ ನಿಮಗೆ ಹೇಳಿದೆ ಕೇಳಿದೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಇನ್ನೊಂದು ಮದುವೆಗೆ ಆರಾಮಾಗಿರಬೇಕಾದ್ರೆ ನೀವು ಮಾತ್ರ ಅವರ ನೆನಪಲ್ಲೇ ಜೀವಮಾನವಿಡೀ ಕಾಯೋದು ಸರಿಯಲ್ಲ. ನಿಮಗೆ ಅಂತ ಒಂದು ಜೀವನ ಇರುತ್ತೆ ಅಲ್ವಾ. ಹೀಗಿರಬೇಕಾದ್ರೆ ನೀವು 2ನೇ ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಪ್ರಕಾರ. ಒಂದು ಆಸರೆ ಅಂತ ಸಿಗುತ್ತೆ. ಆದರೆ ಒಳ್ಳೆಯ ಒಂದು ಈಗ ಮಾನವೀಯತೆ ಇರುವಂತಹ ಎಷ್ಟೋ ಹುಡುಗರು ನಮ್ಮ ನಡುವೆ ಇದ್ದಾರೆ. ಈಗ ಹುಡುಗಿಯರು ಸಿಗೋದೇ ತುಂಬ ಕಡಿಮೆ ಆಗಿದೆ. ಈಗೆಲ್ಲ 2ನೇ ಮದುವೆಗೆ ಎಲ್ಲರೂ ಮುಂದೆ ಬರ್ತಾರೆ. ಒಳ್ಳೆ ಜೀವನ ಸಿಕ್ಕಿದರೆ ನೀವು ಖಂಡಿತ ಮದುವೆಯಾಗಿ ಖುಷಿಯಾಗಿ ಲೈಫ್ ಮಾಡಿ ಅನ್ನೋದೇ ನಾನು ಹೇಳೋದು, ನನ್ನ ಅನಿಸಿಕೆ ಇದು. ಹಾಗೆ ಇಲ್ಲಿ ಒಂದು ಪ್ರಶ್ನೆ ಕಾಡೋದಂದರೆ, ಮಕ್ಕಳಿರುವವರು ಈಗ ಗಂಡ ಕೈ ಬಿಟ್ಟು ಹೋಗ್ತಾನೆ, ಇಲ್ಲಾಂದರೆ ಗಂಡ ತೀರ್ಕೊಂಡು ಹೋದ ನಂತರ ಅವ್ರಿಗೊಂದು 2 ಮಕ್ಕಳು ಇರ್ತಾರೆ, ಅವರು ಇನ್ನೊಂದು ಮದುವೆ ಆಗೋದು ಹೇಗೆ ಅನ್ನೋದು. ಹೌದು, ಇದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಇದರಲ್ಲಿ ಅವರೊಬ್ಬರದೇ ಭವಿಷ್ಯ ಇರಲ್ಲ, ಮಕ್ಕಳಿದ್ದು ಇರುತ್ತೆ. ಏನೋ ಫಸ್ಟಿನ ಮದುವೆ ಹೀಗೆಲ್ಲ ಆಗಿ 1-2 ಮಕ್ಕಳಾಗಿ ಹೀಗೆ ಆದರೆ ಇನ್ನೊಂದು ಮದುವೆಯಾಗಿ ಅವರು ಚೆನ್ನಾಗಿ ನೋಡಿಕೊಂಡ್ರೂ ಆಯಿತು, ನೋಡ್ಕೊಳ್ಳಿಲ್ಲ ಅಂದರೆ ಬಣಲೆಯಿಂದ ಬೆಂಕಿಗೆ ಬಿದ್ದಂತಹ ಪರಿಸ್ಥಿತಿ ಆ ಹೆಣ್ಣು ಮಗುವಿದ್ದಾಗಿರುತ್ತೆ. ಈ ಟೈಮಲ್ಲಿ ನೀವು ತುಂಬ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿ ಲೈಫ್ ನಿಮ್ಮದು ಮಾತ್ರ ಇರಲ್ಲ, ಒಬ್ಬರದೇ ಲೈಫ್ ಆದರೂ ಒಂದು ಅಷ್ಟೊಂದು ತಲೆ ಕೆಡಿಸ್ಕೋಬೇಕಂತಿಲ್ಲ. ಆದರೆ ಇಲ್ಲಿ ನಿಮ್ಮ ಮಕ್ಕಳ ಭವಿಷ್ಯವಿರುತ್ತೆ. ಈಗ ಎಷ್ಟು ಹುಡುಗರು ಹಾಗೆ, ಓಕೆ ಮಕ್ಕಳಿಲ್ಲಾದರೆ ಮದುವೆ ಆಗಲಿಕ್ಕೆ ರೆಡಿ ಇರ್ತಾರೆ, ಮಕ್ಕಳಿದ್ದರೆ ಹಿಂದೆ ಮುಂದೆ ನೋಡ್ತಾರೆ, ಮಕ್ಕಳಿದ್ದ ಒಂದು ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದರೆ ಜವಾಬ್ದಾರಿ ಅನ್ನೋದು ಯಾರೂ ಹೊರಲಿಕ್ಕೆ ರೆಡಿ ಇರಲ್ಲ.
ತುಂಬ ಯೋಚನೆ ಮಾಡಿ ಮುಂದುವರಿಯಿರಿ. ನಿಮ್ಮನ್ನು ಹಾಗೂ ನಿಮ್ಮ ಮಕ್ಕಳನ್ನು ಒಂದೇ ಥರ ಪ್ರೀತಿಯಿಂದ ನೋಡ್ತಾರೆ ಎನ್ನುವ ನಂಬಿಕೆ ಇದ್ದರೆ ಮಾತ್ರ ನೀವು ಇನ್ನೊಂದು ಮದುವೆಯಾಗಿ. ಅಂತಹ ಹೃದಯವಂತ ಹುಡುಗರು ಇರ್ತಾರೆ, ಎಲ್ಲದೇನಿಲ್ಲ, ಆದರೆ ಸಿಗೋದು ಸ್ವಲ್ಪ ಕಷ್ಟವೇ. ಅಂತಹ ಇದ್ದರೆ ನಿಮಗೊಂದು ಒಳ್ಳೆಯ ಆಸರೆ ಸಿಗಲಿ, ಮದುವೆಯಾಗಿ ಒಳ್ಳೆಯ ರೀತಿಯಲ್ಲಿ ಇರಿ ಎನ್ನುವುದು. ಇವತ್ತು ಇದು ವಿಡಿಯೋ ನಂದು ಎಂಡಿಲ್ಲ, ಇದು ಆರಂಭ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.